ತುಂಬ ದಿನ ಆಗಿಬಿಟ್ಟಿತ್ತು ವೀಡಿಯೋನ ನಾನು ಹಾಕ್ದೇನೆ, ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಇವತ್ತು ಏನಾದರೂ ಆಗಲಿ ಅಂತ ಬೆಳಗ್ಗೆನೇ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಕೋಪ ಬಂದಾಗ ನಾವು ಬೇರೆಯವ್ರನ್ನ ಹರ್ಟ್ ಮಾಡೋದು ಸಹಜ, ಆದರೆ ಜೊತೆಗೆ ನಮ್ಮನ್ನು ನಾವೇ ತುಂಬಾ ಹರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಕೋಪ ನಮ್ಮನ್ನು ಕಂಟ್ರೋಲ್ಗೆ ತೊಗೊಂಡಾಗ ನಮ್ಮಲ್ಲಿರುವಂಥ ಕ್ಲಾರಿಟಿ, ನೆಮ್ಮದಿ, ಪೇಷನ್ಸ್ ಎಲ್ಲವನ್ನೂ ಕಳ್ಕೊಬಿಡ್ತೀವಿ. ಎಷ್ಟೊಂದು ಸಲ ಅಂದ್ಕೊತೀವಿ ಕೋಪನ ತುಂಬ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಕೆಲವೊಂದು ಸಲ ಗೊತ್ತಲ್ವ, ನಮ್ಗೆ ಗೊತ್ತಿಲ್ದಂಗೆ ಕೋಪನ ಬೇರೆಯವ್ರ ಮೇಲೆ ತೋರಿಸ್ತೀವಿ, ಆದರೆ ಹರ್ಟ್ ಆಗೋದು ನಮಗೇನೆ. ಹೀಗೆ ಅಂದ್ಬಿಟ್ಟೆ, ಹೀಗೆ ಮಾಡಿಬಿಟ್ಟೆ ಅಂತ 2 ದಿನ ನಾವು ನೆಮ್ಮದಿನ ಕಳ್ಕೊಂಡ್ಬಿಡ್ತೀವಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ನನಗಂತೂ ತುಂಬ ಅಂದರೆ ತುಂಬಾ ಕೋಪ ಜಾಸ್ತಿ. ನನ್ನಿಂದ ಅದೊಂದು ಬಿಟ್ಟು ಬಾಕಿ ಎಲ್ಲದನ್ನು ಕಂಟ್ರೋಲ್ ಮಾಡ್ತೀನಿ. ಕೋಪ ಮಾತ್ರ ನಂಗೆ ಮೂಗಿ ತುದೀಲೇ ಇರುತ್ತೆ. ಕೋಪ ಬಂದಾಗ ಒಂದು ಏನಂದರೆ ಸುಮ್ಮನಿರಬೇಕು. ಕಾಲನೇ ಎಲ್ಲ ಮರೆಸುತ್ತೆ ಅಂತಾರಲ್ವ, ಹಾಗಾಗುತ್ತೆ. ಹಾಗೆ ಬೆಳಗ್ಗೆ ತಿಂಡಿ ಬಂದು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಜಾಸ್ತಿ ಇತ್ತು. ಇವಾಗ ಹಾಲು ಬೇಗ ಒಡೆದು ಬಿಡುತ್ತೆ, ಹಾಗಾಗಿ ನಾನು ಹಾಲು ಇತ್ತಲ್ವ ಅದರಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಪಲ್ಯ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಪೂರಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಲೇ ಅಂದ್ಕೊಂಡವಳು. ಆಮೇಲೆ ಯಾಕೋ ಗೊತ್ತಿಲ್ಲ, ಪೂರಿ ಬೇಡ ಚಪಾತಿನೇ ಮಾಡೋಣ ಅಂಥೇಳಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಬಟ್ಟೆಗಳು ಅಷ್ಟೇ ತುಂಬ ಇತ್ತು. ನನಗೆ ಇಷ್ಟವಾಗದೇ ಇರೋ ಕೆಲಸ ಅಂದರೆ ಬಟ್ಟೆ ಮಡ್ಚೋದು. ಬಟ್ಟೆ ಎಷ್ಟಿದ್ರೂ ವಾಶ್ ಮಾಡ್ತೀನಿ, ನಂಗೆ ಮಡ್ಚೋದು ಅದರ ಜಾಗಕ್ಕೆ ಇಡೋದು ತುಂಬ ಕಷ್ಟವಾಗಿರೋ ಕೆಲಸ. ಅದನ್ನು ಇವತ್ತು ಮುಗಿಸ್ಕೊಬಿಡೋಣ ಅಂತೇಳಿ ಆಲೂಗಡ್ಡೆನ ಬೇಯಕ್ಕೆ ಹಾಕಿದ್ದೆ ಅಲ್ವಾ, ಅದು ಬೇಯೋದ್ರೊಳಗೆ ಬಟ್ಟೆನಾದರೂ ಎಷ್ಟಾಗುತ್ತೋ ಅಷ್ಟು ಮಡ್ಚೋಣ ಅಂತ ಬಂದು ಒಂದು ಅರ್ಧ ಭಾಗದಷ್ಟು ಬಟ್ಟೆನ ಮಡಚಿದೆ. ಇನ್ನೂ ಒಂದು ಸ್ವಲ್ಪ ಬಟ್ಟೆ ಉಳಿದಿದೆ. ಮತ್ತು ಲೇಟ್ ಆಗುತ್ತೆ ಅಂಥೇಳಿ ತಿಂಡಿನೂ ಕೂಡ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ನಾವು ದೋಸೆಗೆಲ್ಲ ಹೇಗೆ ಮಾಡ್ತೀರಲ್ಲ ಅದೇ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರನೂ ಇತ್ತು, ಆದರೆ ನನಗೆ ಹಾಕೋದು ಮರ್ತುಬಿಟ್ಟೆ. ಮೆಂತ್ಯ ಸೊಪ್ಪನ್ನ ಹಾಕಿ, ಹಸಿ ಮೆಂತ್ಯ ಸೊಪ್ಪಿರುತ್ತೆ ಗೊತ್ತಾ, ಅದನ್ನು ಹಾಕಿ ಈರುಳ್ಳಿ ಬೇಯೋ ಟೈಮಲ್ಲಿ ಫ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ. ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ, ಬಟಾಣಿ ಇದ್ದರೂ ನಾನು ಹಾಕಲಿಲ್ಲ. ನಂದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಚಪಾತಿನೂ ಕೂಡ ಈಗ ಉದ್ದಬೇಕು. ಎದುರುಗಡೆ ಕಸನೂ ಹೊಡೆದಿದ್ದೆ, ಕ್ಲೀನ್ ಆಗಿತ್ತು. ಈಗ ಚಪಾತಿನೂ ಉದ್ದಿ ನಾನು ಅವರಿಗೆ ಬೇಯಿಸಿ ಕೊಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಬೆಳಗಿನ ರೂಟೀನ್ ಈ ಥರ ಇತ್ತು ನಂದು. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.